ಎಲ್ಲರೂ ಬೇರೆ ಬೇರೆ ಜಿಲ್ಲೆಯ ಮಾಲೀಕರು, ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿಯಲ್ಲಿರುವವರು, ಹಲವಾರು ನ್ಯಾಯಾಲಯಗಳಲ್ಲಿ ಕೇಸುಗಳನ್ನು ಹಾಕಿದವರು, ದಿನನಿತ್ಯ ಏನು ರಸ್ತೆಯಲ್ಲಿ RTOಗಳ ಹತ್ರ, DC ಗಳ ಹತ್ರ, KSRTC ಡಿಪೋ ಮ್ಯಾನೇಜರ್ಗಳ ಹತ್ರ ಗಲಾಟೆ ಮಾಡುವಂತ ನಿಜವಾದ ವಾಹನ ಮಾಲೀಕರ ಜೊತೆಗೆ ಇವತ್ತು ನಾವು ಸಭೆ ನಡೆಸ್ತಾ ಇದ್ದೀವಿ. ಅದರಲ್ಲೂ ಈ ಸ್ಟೇಜ್ ಕ್ಯಾರೇಜ್ ವಿಷಯ ಬಂದಾಗ ನಮಗೆ ನೆನಪು ಇರೋದು, ನಮ್ಮ ವಾರ್ಷಿಕ ಪ್ರತಿ ವರ್ಷನೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಸಪರೇಟ್ ಆಗಿ ಪ್ರೀ ಬಜೆಟ್ ಸೆಷನ್ ಕರೀತಾ ಇದ್ರು. ಆ ಸಂದರ್ಭದಲ್ಲಿ ಅದರಲ್ಲಿ ಲೈನ್ ಆಗಿ ಎಲ್ಲಾ ಮಾಲೀಕರದ್ದು ಹೆಸರು ಇರೋದು. ಅದರಲ್ಲಿ ನಮ್ಮ ಜಯಪ್ರಕಾಶ್ ಹೆಗಡೆ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ ಬರ್ತಾ ಇದ್ರು, ವಿಜಯ ಬಸ್ನವರು. ನಾವೆಲ್ಲ ಅವರ ಫಾಲೋವರ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಶಿವಮೊಗ್ಗದ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನಾವು ನೋಡಿದ ಮೇಲೆ, ಪೈ ಅವ್ರನ್ನ ನೋಡಿದ ಮೇಲೆ ನಾವು ಇವತ್ತು ನಮ್ಮ ನಟರಾಜ್ ಶರ್ಮಾ ಅವ್ರನ್ನ ನಾವು ನೋಡ್ತಾ ಇದ್ದೀವಿ. ಅವರು ಒಂದು ಮಾತನ್ನು ಹೇಳಿದ್ರು ಅವತ್ತು, KSRTC BMTC ಒಂದು ನಿಗಮ ಮಂಡಳಿ, ಅದು ಸ್ಟೇಟ್ ಗವರ್ಮೆಂಟ್ ಅಲ್ಲ. ನೀವು ನಿಗಮ ಮಂಡಳಿಗೆ ನೀವು ಟ್ಯಾಕ್ಸ್ ವಿನಾಯಿತಿಯನ್ನು ಕೊಡ್ತೀರಂದ್ರೆ ಖಾಸಗಿ ಬಸ್ನವರಿಗೆ ನಮಗೆ ಕೂಡ ತೆರಿಗೆಯನ್ನು ವಿನಾಯಿತಿ ಕೊಡಬೇಕಾಗತ್ತೆ. ಅವಾಗ ಸರ್ಕಾರ ಏನ್ ಹೇಳ್ತು, ನಮಗೆ ಕರ್ತವ್ಯ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡುವಂತ ಕರ್ತವ್ಯ ಇದೆ, ಅದರಿಂದ ನಾವು ಕೊಡ್ತಾ ಇದ್ದೀವಿ. ಅವಾಗ ಅವ್ರು ಹೇಳಿರೋದಕ್ಕೆ ನಾವು ಕೂಡ ಹಳ್ಳಿಗಾಡಿನ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೋಗ್ಲಿಕ್ಕೆ ನಾವು ಕೂಡ ಸೀಸನ್ ಟಿಕೆಟ್ ಕೊಡ್ತಾ ಇದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನು ಕೂಡ ಒಂದು ಕಡೆಯಿಂದ ಒಂದು ಕಡೆ ಕೊಡ್ತಾ ಇದ್ದೀವಿ. ಅದರಿಂದ ಆಗ್ಬಿಟ್ಟು ನೀವು ನಮಗೆ ಗೊತ್ತಿರೋದಂಗೆ ಅವರಿಗೆ ವಿನಾಯಿತಿಗಳನ್ನು ಕೊಡುವಂಥದ್ದು ತಪ್ಪು ಅಂತ. ಅವಾಗ ಈ ತರ ಈ ಫಾರ್ಮ್ 4 ಪರ್ಮಿಟ್ ಹಾಕ್ಬಿಟ್ಟು ಗಾಡಿ ಓಡಿಸುವಂಥದ್ದು ಇರಲಿಲ್ಲ, ಇಂಥ ಕಾಂಪಿಟೇಷನ್ ಇರಲಿಲ್ಲ. ಅವಾಗ ಏನಿತ್ತು, ಒಂದೊಂದು ಬಸ್ಗಳು ಎಲ್ಲಾರು ಹಾಕಿದ್ರು ಕೂಡ ಪ್ರಶ್ನೆ ಮಾಡುವಂತ ನಿಮ್ಮ ಸಂಘಟನೆ ಚೆನ್ನಾಗಿತ್ತು ಅವಾಗ. ಇವತ್ತು ಸಂಘಟನೆಗಳು ಜಾಸ್ತಿ ಆಗಿದೆ, ಜಿಲ್ಲೆಗೊಂದು ಸಂಘಟನೆಗಳಾಗಿದೆ, ಜಿಲ್ಲೆಗೊಂದು ನಾಯಕರುಗಳಾಗಿದ್ದಾರೆ, 10 ವೆಹಿಕಲ್ಗೆ ಒಂದೊಂದು ಸಂಘಟನಾ ಅಧ್ಯಕ್ಷರಾಗಿದ್ದಾರೆ. ಆಯುಕ್ತರ ಕಚೇರಿಗಳಿಗಾಗಲಿ, ಜಾಯಿಂಟ್ ಕಮಿಷನರ್ಗಳಾಗಲಿ, ಸೆಕ್ರೆಟರಿಗಳಾಗಲಿ ಪರ್ಮಿಟ್ ಇಶ್ಯೂ ಮಾಡುವಂತ ಕ್ಯಾಬಿನ್ಗಳ ಹತ್ರ ಹೋಗಿ ನಿಲ್ಲುವವರ ಸಂಖ್ಯೆ ಜಾಸ್ತಿ ಆಗಿದೆ. ಇದರಿಂದ ಆಗ್ಬಿಟ್ಟು ನಿಮ್ಮ ಧ್ವನಿ, ನಿಮ್ಮ ಕಾರ, ನಿಮ್ಮ ಹೊಟ್ಟೆ ನೋವು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನ್ ನೀವು ಹೇಳ್ತಾ ಇದ್ರಿ, ಇವತ್ತು ವೆಹಿಕಲ್ ಇಟ್ಕೊಂಡು ಅವ್ರನ್ನ ಇಟ್ಕೊಳಕ್ಕಾಗಲ್ಲ ಅಂತ. ಇವತ್ತು 20% ಕೂಡ ಸ್ಟೇಜ್ ಕ್ಯಾರೇಜ್ ಬಸ್ಸಸ್ ಇಲ್ಲ. ಮುಂದಿನ 2 ವರ್ಷಗಳಲ್ಲಿ ಇವತ್ತು ಹೈಯೆಸ್ಟ್ ಪೀಕ್ ಬಿಸ್ನೆಸ್ ಆಗುವಂತದ್ದು ವರ್ಲ್ಡ್ ಅಲ್ಲಿ 13ನೇ ಸ್ಥಾನ ತಗೊಂಡಂತ ಫುಡ್ ಇಂಡಸ್ಟ್ರಿ ಕರ್ನಾಟಕ. ಇವತ್ತು ಮುಂದಿನ 5 ವರ್ಷಗಳಲ್ಲಿ ಅದು 50%ಗೆ ಫುಡ್ ಇಂಡಸ್ಟ್ರಿ ಕೂಡ ಇಳಿತಾ ಇದೆ. ಇದೇ ತರನೇ ಅವರಿಗೂ ಕೂಡ ಕಾಂಪಿಟೇಷನ್ ಬರ್ತಾ ಇದೆ, ಬೇರೆ ತರವಾಗಿ ಬರ್ತಾ ಇದೆ. ನಿಮ್ಮ ಬಸ್ ಇಂಡಸ್ಟ್ರಿಗೆ ಇದೇ ತರನೇ ಈಗಲೇ ಅಧ್ಯಕ್ಷರು ಮಾತಾಡುವಾಗಲೇ ಅವರ ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ರು, 4-5 ದೊಡ್ಡ ದೊಡ್ಡ EV ವೆಹಿಕಲ್ ಕಂಪನಿಗಳು, ಅದೇ ತರನೇ ಹೊರ ರಾಜ್ಯದಿಂದ ನೋಂದಾಯಿತ ವಾಹನಗಳು, ಕಡಿಮೆ ಟ್ಯಾಕ್ಸ್ ಇರುವಂತದ್ದು, ನೀರಿಲ್ಲದಂತ ಊರು, ಮಳೆ ಬಾರದಂತ ಊರು, ಐಸನ್ನೇ ನೀರಾಗಿ ಬಳಕೆ ಮಾಡುವಂತ ರಾಜ್ಯಗಳಲ್ಲಿ ಜನರಿಗೆ ಉಸಿರಾಡಲಿಕ್ಕೆ ನೀರು, ಗಾಳಿ ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆ ಇಲ್ಲದಂತ ರಾಜ್ಯಗಳಲ್ಲಿ ತೆರಿಗೆ ಕಡಿಮೆ ಕೊಟ್ಟಿದ್ದಾರೆ. ಅಂತ ರಾಜ್ಯಗಳಲ್ಲಿ ವೆಹಿಕಲ್ಗಳನ್ನು ನೋಂದಾವಣೆ ಮಾಡಿಬಿಟ್ಟು ದೇಶದಲ್ಲಿನೇ ಹೈಯೆಸ್ಟ್ ರಿಚ್ ಪೀಪಲ್ಸ್ ಲಿವಿಂಗ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಧ್ಯಕ್ಷರು ಏನು ಹೇಳಿದ್ರು ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ, AITPಗೆ ನಾನು ವಿರೋಧ ಇದ್ದೀನಿ ಅಂತ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಾಲೀಕರ ಸಭೆಯಲ್ಲಿ, ಇಷ್ಟೊಂದು ಸಂಘಟನೆಗಳ ಅಧ್ಯಕ್ಷರುಗಳು ಇರುವಂತ ಜಾಗದಲ್ಲಿ ಅವ್ರು ಹೇಳ್ಬೇಕಂದ್ರೆ ಅವರ ಉದ್ದೇಶವನ್ನು ನಾನು ನಿಮಗೆ ಹೇಳಿದ್ದೀನಿ. ನೀವು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಹೋದ್ರೆ, ಅರುಣಾಚಲ ಪ್ರದೇಶಕ್ಕೆ ಹೋದ್ರೆ ನಮ್ಮಲ್ಲಿ ಇರುವಂತಹ ವಾಹನಗಳು ಟರ್ನ್ ಮಾಡೋಕ್ಕೂ ಆಗಲ್ಲ. ಆರ್ಥಿಕವಾಗಿ ವೀಕ್ ಇದ್ದಾರೆ. 7,000 ರೂಪಾಯಿಂದ 8,000 ರೂಪಾಯಿ ಸಂಬಳ ಇದೆ ಅಲ್ಲಿ. ಸರ್ಕಾರದ ಸಂಬಳನೇ 17,000ದಿಂದ 20,000 ರೂಪಾಯಿ ಇದೆ ಸರ್ಕಾರದ ಒಂದು ಗೌರ್ಮೆಂಟ್ ಟೀಚರ್ಗೆ. ಕರ್ನಾಟಕದಲ್ಲಿ 50,000 ಮೇಲ್ಪಟ್ಟು ಸಂಬಳ ತಗೊಳ್ತಾ ಇದ್ದಾರೆ ಗೌರ್ಮೆಂಟ್ ಟೀಚರ್ಸ್ಗಳು. ನಾವು ಥಿಂಕ್ ಮಾಡ್ಬೇಕು ಅವ್ರಿಗೆ ಎಷ್ಟು ಕಷ್ಟ ಇದೆ ಅಲ್ಲಿ ಅಂತ. ಇವತ್ತು ಬೆಂಗಳೂರಲ್ಲಿ ಮಾತ್ರ 5 ಲಕ್ಷ ಜನ ನಾರ್ತ್ ಈಸ್ಟರ್ನ್ ಎಂಪ್ಲಾಯ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಹೋಟ್ಲ್ಗಳಲ್ಲಿ, ಮಾಲ್ಗಳಲ್ಲಿ ಈ ಆಟೋರಿಕ್ಷಾಗಳನ್ನು ಓಡಿಸೋದು, ಬೈಕ್ ಟ್ಯಾಕ್ಸಿ ಓಡಿಸೋದು ಇದ್ದಾರೆ ಅಂದ್ರೆ ಅವ್ರಿಗೆ ಅಲ್ಲಿ ಎಷ್ಟು ಕಷ್ಟ ಇರಬಹುದು ಅಂತ ನೀವು ಥಿಂಕ್ ಮಾಡಿ. ಅಂತ ರಾಜ್ಯದಲ್ಲಿ ಯಾಕೆ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ ಅಂದ್ರೆ ಎಕಾನಮಿಲಿ ಬ್ಯಾಕ್ವರ್ಡೆಡ್ ಅಂಡ್ ವೀಕ್ನೆಸ್ ಇದೆ ಅಂತ ಹೇಳುವಂತ ಉದ್ದೇಶದಿಂದ ಅಲ್ಲಿ ಮಾಡಿದ್ದಾರೆ. ಅದನ್ನು ನಾವು ಇಲ್ಲಿ ಸದ್ಬಳಕೆ ಮಾಡಿದ್ರೆ, ಇಲ್ಲಿ ನೋಂದಾವಣೆ ಮಾಡಿದಂತ ವಾಹನ ಮಾಲೀಕರು, ಕರ್ನಾಟಕದ ಮಣ್ಣು, ಕರ್ನಾಟಕದ ನೆಲ, ಕರ್ನಾಟಕದ ಬ್ರಿಟಿಷ್ ಕಾಲದಿಂದ ಎತ್ತಿನ ಗಾಡಿ ಓಡಿದಂತ ರಸ್ತೆಯಲ್ಲಿ, ಟಿಪ್ಪು ಸುಲ್ತಾನ್ ತಗೊಳ್ಳುವಂತ ರೂಟ್ ಅಲ್ಲಿ ನಾವು ವಾಹನಗಳನ್ನು ಓಡಿಸಿಕೊಂಡು ವ್ಯಾಪಾರ ಮಾಡಿದಂತವರು, ಒಂದು ಟ್ಯಾಕ್ಸಿ ಇಟ್ಕೊಂಡು ಅದನ್ನ 18 ಪ್ಯಾಸೆಂಜರ್ಗಳನ್ನು ಹಾಕೊಂಡು ಮೀನಿನ ಲೋಡನ್ನು ಗಾಡಿಯಲ್ಲಿ ಹಾಕೊಂಡು ಓಡಿಸಿದಂತ ಅವರು ಇವತ್ತು ಬಸ್ ಮಾಲೀಕರಾಗಿರುವಂತವರು, ಪರ್ಮಿಟ್ ಹೋಲ್ಡರ್ಗಳು ಇವತ್ತು ನಮ್ಮ ದಕ್ಷಿಣ ಕನ್ನಡದ ಜಾಗದಲ್ಲಿ ಇದ್ದಾರೆ. ಅಂತ ಮಾಲೀಕರಿಗೆ ಆರ್ಥಿಕವಾಗಿ ತೊಂದರೆ ಆಗೋದಿಲ್ಲ. ಇವಾಗ ಒಂದು ಸಾರಿ ಬಸ್ ಮಾಲೀಕ ಅಂತ ಆದ್ರೆ, ಒಂದು ಫ್ಲೀಟ್ ಓನರ್ ಅಂತ ಆದ್ರೆ ಅವನ ಜೀವನವನ್ನು ಅವನು ಕಡಿಮೆ ಲೆವೆಲ್ ಅಲ್ಲಿ ಸೆಳೆಯಕ್ಕೆ ಆಗಲ್ಲ. ಬೇರೆ ಯಾವುದೇ ಉದ್ಯಮದಲ್ಲಿ ಆದ್ರೆ ಏನೋ ಒಂದು ದಾರಿ ತಪ್ಪಿಸ್ಕೊಂಡು ಹೋಗ್ಬೋದು. ನಾವು ಬಾಡಿಗೆ ಬಟ್ಟೆ ಆದ್ರೂ ಹಾಕೊಂಡು ನಡೆಯಲೇಬೇಕಾಗುತ್ತೆ. ನಾವು ಜನ ಕಡಿಮೆ ಅಂತ ತೋರಿಸ್ಕೊಳಕ್ ಆಗಲ್ಲ. ಸರ್ಕಾರ ಏನ್ ಹೇಳುತ್ತೆ, ನೀವು ಮಾತುಕತೆಗಳಿಗೆ ಬರ್ತೀರಾ, ನಿಮ್ಮ ಕೈಯಲ್ಲೆಲ್ಲ ವ್ಯಾಡ ವಾಚಿಗಳಿದೆ ಅಂತ ಹೇಳ್ತಾರೆ.
ನೀವು ನೋಡಿರ್ತೀರಿ, ಹಿಂದೆ ಎಷ್ಟೋ ಸರ್ತಿ ಯಡಿಯೂರಪ್ಪನವರು ಹೇಳಿದ್ದಾರೆ, ನಮ್ಮ ಹಿಂದಿನ ಸಿಎಂ ಅವರು ಹೇಳಿದ್ದಾರೆ, ನೀವೆಲ್ಲ ಹೇಳ್ತೀರಾ ಸಂಕಷ್ಟ ಕಷ್ಟ ಆಗ್ಬೇಕು ಅಂದ್ರೆ, ರಿಯಲಿ ಹೇಳ್ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ನಾವು ಒಂದು ಆತರ ಒಂದು ಸ್ಟ್ಯಾಂಡರ್ಡ್ ಆಗಿ ನಡೆಯುವಂತ ಒಂದು ಉದ್ಯಮ ಇದು, ರಿಚ್ನೆಸ್ ಆಗಿರುವಂತದ್ದು. ಇದರಲ್ಲಿ ಇವಾಗ ಕಾಂಪಿಟಿಷನ್ ಏನಂತ ಈಗಿನ ಒಂದು ವಾಸ್ತವತೆಗೆ ನಾನು ಬಂದ್ರೆ, ಏನು ಅವರು ಹೇಳಿದ್ರು, ದಕ್ಷಿಣ ಭಾರತದ ನಾವು ಒಂದು ಪರ್ಮಿಟ್ ಬೇಕು ಅಂತ ಹೇಳುವಂಥದ್ದು. ಕೇರಳದಲ್ಲಿ ಕೂಡ ಒಳ್ಳೆಯ ಒಂದು ಸಿಎಂ ಬಂದಿದ್ದಾರೆ. ಅವರು ಕೂಡ ಮುಂದಿನ 5 ವರ್ಷಗಳಲ್ಲಿ ಪ್ರವಾಸೋದ್ಯಮದಲ್ಲಿ ದೇಶದಲ್ಲಿಯೇ ಪ್ರಥಮ ಬಾರಿ ಒಂದು ಮಟ್ಟಕ್ಕೆ ತಗೊಂಡು ಬರಬೇಕಾದಂತ ಡ್ರಾಫ್ಟ್ ಅನ್ನು ಅವರು ಸಿಎಂ ಆಗ್ಬಿಟ್ಟು ಪ್ರಥಮ ಒಂದೇ ವಾರಕ್ಕೆ ರೆಡಿ ಮಾಡಿದ್ದಾರೆ. ಸಭೆಗಳನ್ನು ಕರೆದಿದ್ದಾರೆ, ಒಂದು ಡ್ರಾಫ್ಟ್ ಕೂಡ ರೆಡಿ ಆಗಿದೆ ಕೇರಳದಲ್ಲಿ. ಅದೇ ತರ ತಮಿಳುನಾಡಿನಲ್ಲಿ ಕೂಡ ಯಂಗ್ ಅಂಡ್ ಎನರ್ಜೆಟಿಕ್ ಸಿಎಂ ಬಂದಿದ್ದಾರೆ. ಅವರು ಕೂಡ ಮುಂದಿನ 10 ವರ್ಷಗಳಲ್ಲಿ ಅವರು ದೇಶದಲ್ಲಿನೇ ಹೈಯೆಸ್ಟ್ ಕೋಟಿ ಇನ್ವೆಸ್ಟ್ಮೆಂಟ್ ಟೂರಿಸಂಗೆ ಆಗ್ತಾ ಇದ್ದೀನಿ, ಅದರಿಂದ ಅವರು ಕೂಡ ಪರ್ಮಿಟ್ ಬದಲಾವಣೆ ಮಾಡಕ್ಕೆ ಸಿದ್ಧತೆ ಇದ್ದಾರೆ. ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಅವರು ಕೂಡ ಈಗಾಗಲೇ ವಾಹನಗಳ ತೆರಿಗೆಗಳನ್ನು ಕಡಿಮೆ ಮಾಡಿದ್ದಾರೆ. ಅವರು ಕೂಡ ಪ್ರವಾಸೋದ್ಯಮಕ್ಕಾಗಿ ಎಲ್ಲೆಲ್ಲಿ ನಡೆಯುತ್ತೆ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಪ್ರವಾಸೋದ್ಯಮದ ಮೇಳಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಆಗ್ಬಿಟ್ಟು ಇಂತಹ ಸಭೆಗಳಲ್ಲಿ ಇನ್ನೂ ಬರೇ ಸ್ಟೇಜ್ ಕ್ಯಾರೇಜ್ನವರು ಹೆಂಗೆ ನಿಮಗೆ ಫಾರ್ಮ್ 4 ಹಾಕ್ಬಿಟ್ಟು ಸರ್ಕಾರ ನಿಮಗೆ ವಿರುದ್ಧವಾಗಿ ನಡೀತಾ ಇದೆಯೋ, ಅದೇ ತರನೇ ಖಾಸಗಿ ವಾಹನ ಮಾಲೀಕರುಗಳು ಎಲ್ಲರೂ ಟೂರಿಸ್ಟ್ ವೆಹಿಕಲ್ಗಳು ಆಪರೇಟ್ ಮಾಡೋರು, ಏನು ಕಾಂಟ್ರಾಕ್ಟ್ ಕ್ಯಾರೇಜ್ ಆಪರೇಟ್ ಮಾಡೋರು ಇದ್ದಾರೆ, ಇವರುಗಳು ಈ ರಿಸಿಪ್ರೋಕಲ್ ಅಗ್ರಿಮೆಂಟ್ಗೆ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಸೇರ್ಬೇಕು, ಒಂದಾಗಿ ಸೇರ್ಬಿಟ್ಟು ಚರ್ಚೆಗಳು ನಾವು ಆವಾಗಿಂದ ಕಂಟಿನ್ಯೂಸ್ ಸಾಧಾರಣ 2.5 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರ ಹತ್ರ ಕೂಡ ಅವರ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ, ಅವರ ದಿನನಿತ್ಯದ ತೊಂದರೆಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶಗಳನ್ನು ಕೂಡ ಶರ್ಮಾಜಿ ಅವರು ಕೊಟ್ಟಿದ್ದಾರೆ. ಇದೇ ತರನೇ ಟೂರಿಸ್ಟ್ ಪರ್ಮಿಟ್ ನವ್ರಿಗೆ ಏನ್ ಆಗ್ಬೇಕು, ಯಾವ ತರ ಇದಾಗಬೇಕು, ನಾವು ಅದು ಬಿಟ್ಬಿಟ್ಟು ಸೌತ್ ಬಿಟ್ಬಿಟ್ಟು ನಾವು ನಾರ್ತ್ಗೆ ಹೋಗ್ತೀವಿ ಅಂದ್ರೆ ಅವ್ರನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ. ಏನು ನೀವು ಅರುಣಾಚಲ ಪ್ರದೇಶಕ್ಕೆ ಹೋಗ್ತೀರಿ, ನಾಗಾಲ್ಯಾಂಡ್ಗೆ ಹೋಗ್ತೀರಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ದೇಶದಲ್ಲಿ ರೈಟ್ ಇದೆ, ನಮ್ಮಲ್ಲಿ ಪರ್ಮಿಟ್ ಕೊಟ್ಟಿರೋದು ಲಿಬರಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗ್ಬೇಕು ಅಂತ. ಲಿಬರಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗುತ್ತಂದ್ರೆ ನಿಮ್ಮ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಗೆ ವ್ಯಾಲ್ಯೂನೇ ಇರೋದಿಲ್ಲ. ಆವಾಗ ಕಂಡಕ್ಟರ್ ಪರ್ಮಿಟ್ ಹಾಕ್ಬಿಟ್ಟು ಅವ್ರು ಹೇಳಿದ್ರು, ನಮ್ಮ ಸಿದ್ದರಾಮಣ್ಣ ಅವ್ರು ಹೇಳಿದ್ರು, ಅದಕ್ಕೆ ಕಂಡಕ್ಟರ್ಗೆ ಇರುವಂತದ್ದು ಬಸ್ಸಿಗೆ ಇರೋದು ಅಲ್ಲ, ಅದು ಪರ್ಮಿಟ್. ಕಂಡಕ್ಟರ್ ಪರ್ಮಿಟ್ ಅಲ್ಲೇ ಬಸ್ ಓಡಿಸುವಂತ ಸಿಸ್ಟಮ್ ಕೂಡ ಬರ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂದ್ರೆ ನಾವು ಆ ವಿಷಯ ಮಾತಾಡಕ್ಕಾಗಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯದಲ್ಲಿನೇ ನೋಂದಣಿ ಮಾಡಿಬಿಟ್ಟು ಓಡಿಸುವಂತ, ರಾಜ್ಯದಲ್ಲಿನೇ ಇರುವಂತ ಟ್ಯಾಕ್ಸ್ ಕಟ್ಟಿದವರಿಗೆ ಮತ್ತು ಹೊರ ರಾಜ್ಯದಲ್ಲಿ ನೋಂದಣಿ ಮಾಡಿದಂತ ಟ್ಯಾಕ್ಸ್ ಕಟ್ಟಿದಂತ ವಾಹನಗಳಿಗೆ ದೊಡ್ಡ ಮಟ್ಟದ ಕಾಂಪಿಟಿಷನ್ ಬರ್ತಾ ಇದೆ ಅಂತ. ಇದು ಕೂಡ ತಡೆಯಬೇಕಂದ್ರೆ ನಮಗೆ ದಕ್ಷಿಣ ಭಾರತದಲ್ಲಿ ನೋಂದಣಿ ಮಾಡುವಂಥದ್ದು, ದಕ್ಷಿಣದ ಎಲ್ಲಾ ರಾಜ್ಯಗಳು ಸೇರ್ಕೊಂಡು, ಏನು ಹಿಂದೆ 20 ವರ್ಷಕ್ಕೆ ಹಿಂದೆ ನಮಗೆಲ್ಲ 1000 ಪರ್ಮಿಟ್, ನಮ್ಮ ಟ್ಯಾಕ್ಸಿಗಳಲ್ಲೆಲ್ಲ 1000 ಪರ್ಮಿಟ್ ಇದೆ, ಅದು ಓನ್ಲಿ ಕೆಪಾಸಿಟಿ 6 ಮೆಂಬರ್ಸ್. ಆದ್ರೆ ಆ ತರ ನಮಗೆ ದಕ್ಷಿಣ ಭಾರತದ ವಾಹನಗಳಿಗೆ ಟೂರಿಸಂ ಡೆವಲಪ್ಮೆಂಟ್ ದಕ್ಷಿಣ ಭಾರತ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಕೇಂದ್ರ ಸರ್ಕಾರ ಕೂಡ ಇವಾಗ ಏನು 2047ಕ್ಕೆ ನಮ್ಮ ಒಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಬೇಕು, ಎಕಾನಮಿ ಡೆವಲಪ್ಮೆಂಟ್ಗೆ ಒಂದು ಪ್ರೋಗ್ರೆಸಿವ್ ಆಗಿ ಹೋಗ್ಬೇಕು ಅಂತ ಚಿಂತನೆಯಲ್ಲಿದೆ. ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಸಿಎಂಗಳು ಚೇಂಜ್ ಆಗಿದ್ದಾರೆ, ಹೊಸ ಮೂಡಲಿರುವಂತ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇದೇ ಸಂದರ್ಭವನ್ನು ಬಳಕೆ ಮಾಡಿಬಿಟ್ಟು ಟೋಟಲ್ ಎಲ್ಲಾ ಟೂರಿಸ್ಟ್ ವೆಹಿಕಲ್ ಮಾಲೀಕರು ಕೂಡ ಸಂಘಟನೆ ಒಂದೇ ಇದರಲ್ಲಿ ಇರಬೇಕು. ಸಂಘಟನೆಗಳು ಬೇರೆ ಬೇರೆ ಇರಬೇಕು, ಅಜೆಂಡಾ ಒಂದು ಇರಬೇಕು. ಸಂಘಟನೆ ಅವರವರು 25 ವರ್ಷ 50 ವರ್ಷ 3ನೇ ವರ್ಷದ ಶತಮಾನೋತ್ಸವಗಳನ್ನೆಲ್ಲ ಆಚರಣೆ ಮಾಡಿದಂತ ಸಂಘಟನೆಗಳು ಇರುತ್ತೆ, ಆದ್ರೆ ಅದರ ಅಜೆಂಡಾ ಒಂದೇ ಇರಬೇಕು. ನಾವು ಒಂದೊಂದು ವಿಂಗಲ್ಲಿ ಹೋಗೋದು, ಒಂದೊಂದು ತರ ಮಾತಾಡಿ ಅಧಿಕಾರಿಗಳನ್ನು ಕನ್ಫ್ಯೂಷನ್ ಮಾಡೋದು, ಕಮಿಷನರ್ಗಳನ್ನು ಕನ್ಫ್ಯೂಷನ್ ಮಾಡೋದು, ಮಿನಿಸ್ಟರ್ಗಳು, ಇಂಥ ಕೆಲಸ ಆಗಬಾರ್ದು. ಎಲ್ಲರೂ ಸೇರಿ ಒಂದಾಗಿ ಮಾಡಿದ್ರೆ ನಾವು ಏನ್ ಇಂಥ ಸಭೆ ನಡೆಯುತ್ತೋ ಅದು ಮಾಡ್ಬೋದು. ಅದೇ ತರ ಶಿವಮೊಗ್ಗ ಮತ್ತೆ ಇವುಗಳು ತುಂಬಾ ಕಠೋರವಾದ ವಿಷಯಗಳು ಮಾತಾಡಿದ್ರು. ಇದರಿಂದ ನಮಗೆ ಒಂದು ಗೊತ್ತಾಗುತ್ತೆ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು ಮಂಗಳೂರು ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಸ್ವಲ್ಪ ಖಾಸಗಿ ಬಸ್ ಇನ್ನೂ ಉಳ್ಕೊಂಡಿದೆ, ಬೇರೆ ರಸ್ತೆಗಳಲ್ಲಿ ಖಾಸಗಿ ಬಸ್ ಉಳ್ಕೊಳ್ಳಿಲ್ಲ ಅಂತ ಹೇಳೋದು ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಸಂಘಟನೆ ಒಳಗಡೆ ಇವತ್ತು ಪದಾಧಿಕಾರಿಗಳು ಮಾತ್ರ ಇದ್ದುಬಿಟ್ಟು ಸಭೆ ನಡೆಯುವಂತ ಸಭೆಯಲ್ಲಿ ನಾವು ಒಳ್ಳೆ ಪ್ರಸ್ತಾವನೆಗಳು ನಡೆದಿದೆ. ಈ ಪ್ರಸ್ತಾವನೆಗಳ ತರನೇ ಅಧ್ಯಕ್ಷರು ಏನು ಡಿಸಿಷನ್ ತಗೊಳ್ತಾರ, ನೀವೆಲ್ಲರೂ ಸಂಬಂಧಪಟ್ಟ ಹಿರಿಯರು ಇದ್ದೀರಾ, ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ನೀವು ಮುಂದೆ ಕೂತ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ವೆಹಿಕಲ್ ಮಾಲೀಕರು ಇದ್ದೀರಾ, ರಸ್ತೆಯಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ದಿನನಿತ್ಯ ಚಾಲಕರು ಎಲ್ಲ ಮೇಂಟೈನ್ ಮಾಡೋರು ಇದ್ದೀರಾ. ನಿಮ್ಮ ಎಲ್ಲರ ಒಂದು ಅನುಭವದ ಮೇರೆಗೆ ಮುಂದಿನ ಸ್ಟೆಪ್ಗಳಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ, ನಿಮ್ಮ ಎಲ್ಲ ಇದಕ್ಕೂ ಕೂಡ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇವೆ.